ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ತಿಮುರೋಡಿ ಗ್ಯಾಂಗ್ ನಂಬಲಿಲ್ವಾ? ಚಿನ್ನಯ್ಯ ಕೈ ಕೊಟ್ರೆ ಮುಂದೇನು ಎಂದು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿತ್ತ ಬುರುಡೆ ಗ್ಯಾಂಗ್. ಮಾಡಿಕೊಂಡ ಎಲ್ಲ ತಯಾರಿಗಳಿತ್ತಲ್ಲ, ಈ ತಯಾರಿಗಳು ಅದು ಒಂದು ವೇಳೆ ಉಲ್ಟಾ ಆಯಿತು ಅಂಥೇಳಿ ಆದರೆ ಪ್ಲಾನ್ ಬಿ ಏನು ಮಾಡಬೇಕು ಅನ್ನೋದು ರೆಡಿ ಮಾಡಿಕೊಂಡಿದ್ರು ತಿಮುರೋಡಿ ಗ್ಯಾಂಗ್. ಆ ಪ್ಲಾನ್ ಬಿ ಏನು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಿ ಪ್ಲಾನ್ ಇತ್ತಲ್ಲ, ಇದರ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಮಹತ್ವದ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅಸಲಿ ಮುಖವನ್ನು ತೆರೆದಿಡ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಅಸಲಿ ವಿಚಾರವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅದರ ಭಾಗವಾಗಿಯೇ ಈಗ ಚಿನ್ನಯ್ಯ ಒಂದು ವೇಳೆ ಉಲ್ಟಾ ಹೊಡೆದ್ರೆ ತಿಮುರೋಡಿ ಗ್ಯಾಂಗ್ ಪ್ಲಾನ್ ಬಿ ಏನು ಮಾಡ್ಕೊಂಡಿತ್ತು ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ತಿಮುರೋಡಿ ಗ್ಯಾಂಗ್ ನಂಬಲಿಲ್ವಾ? ಚಿನ್ನಯ್ಯ ಕೈ ಕೊಟ್ರೆ ಮುಂದೇನು ಎಂದು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿತ್ತ ಬುರುಡೆ ಗ್ಯಾಂಗ್. ಮಾಡಿಕೊಂಡ ಎಲ್ಲ ತಯಾರಿಗಳಿತ್ತಲ್ಲ, ಈ ತಯಾರಿಗಳು ಅದು ಒಂದು ವೇಳೆ ಉಲ್ಟಾ ಆಯಿತು ಅಂಥೇಳಿ ಆದರೆ ಪ್ಲಾನ್ ಬಿ ಏನು ಮಾಡಬೇಕು ಅನ್ನೋದು ರೆಡಿ ಮಾಡಿಕೊಂಡಿದ್ರು ತಿಮುರೋಡಿ ಗ್ಯಾಂಗ್. ಆ ಪ್ಲಾನ್ ಬಿ ಏನು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಿ ಪ್ಲಾನ್ ಇತ್ತಲ್ಲ, ಇದರ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಮಹತ್ವದ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅಸಲಿ ಮುಖವನ್ನು ತೆರೆದಿಡ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಅಸಲಿ ವಿಚಾರವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅದರ ಭಾಗವಾಗಿಯೇ ಈಗ ಚಿನ್ನಯ್ಯ ಒಂದು ವೇಳೆ ಉಲ್ಟಾ ಹೊಡೆದ್ರೆ ತಿಮುರೋಡಿ ಗ್ಯಾಂಗ್ ಪ್ಲಾನ್ ಬಿ ಏನು ಮಾಡ್ಕೊಂಡಿತ್ತು ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ತಿಮುರೋಡಿ ಗ್ಯಾಂಗ್ ನಂಬಲಿಲ್ವಾ? ಚಿನ್ನಯ್ಯ ಕೈ ಕೊಟ್ರೆ ಮುಂದೇನು ಎಂದು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿತ್ತ ಬುರುಡೆ ಗ್ಯಾಂಗ್. ಮಾಡಿಕೊಂಡ ಎಲ್ಲ ತಯಾರಿಗಳಿತ್ತಲ್ಲ, ಈ ತಯಾರಿಗಳು ಅದು ಒಂದು ವೇಳೆ ಉಲ್ಟಾ ಆಯಿತು ಅಂಥೇಳಿ ಆದರೆ ಪ್ಲಾನ್ ಬಿ ಏನು ಮಾಡಬೇಕು ಅನ್ನೋದು ರೆಡಿ ಮಾಡಿಕೊಂಡಿದ್ರು ತಿಮುರೋಡಿ ಗ್ಯಾಂಗ್. ಆ ಪ್ಲಾನ್ ಬಿ ಏನು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಿ ಪ್ಲಾನ್ ಇತ್ತಲ್ಲ, ಇದರ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಮಹತ್ವದ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅಸಲಿ ಮುಖವನ್ನು ತೆರೆದಿಡ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಅಸಲಿ ವಿಚಾರವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅದರ ಭಾಗವಾಗಿಯೇ ಈಗ ಚಿನ್ನಯ್ಯ ಒಂದು ವೇಳೆ ಉಲ್ಟಾ ಹೊಡೆದ್ರೆ ತಿಮುರೋಡಿ ಗ್ಯಾಂಗ್ ಪ್ಲಾನ್ ಬಿ ಏನು ಮಾಡ್ಕೊಂಡಿತ್ತು ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ತಿಮುರೋಡಿ ಗ್ಯಾಂಗ್ ನಂಬಲಿಲ್ವಾ? ಚಿನ್ನಯ್ಯ ಕೈ ಕೊಟ್ರೆ ಮುಂದೇನು ಎಂದು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿತ್ತ ಬುರುಡೆ ಗ್ಯಾಂಗ್. ಮಾಡಿಕೊಂಡ ಎಲ್ಲ ತಯಾರಿಗಳಿತ್ತಲ್ಲ, ಈ ತಯಾರಿಗಳು ಅದು ಒಂದು ವೇಳೆ ಉಲ್ಟಾ ಆಯಿತು ಅಂಥೇಳಿ ಆದರೆ ಪ್ಲಾನ್ ಬಿ ಏನು ಮಾಡಬೇಕು ಅನ್ನೋದು ರೆಡಿ ಮಾಡಿಕೊಂಡಿದ್ರು ತಿಮುರೋಡಿ ಗ್ಯಾಂಗ್. ಆ ಪ್ಲಾನ್ ಬಿ ಏನು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಿ ಪ್ಲಾನ್ ಇತ್ತಲ್ಲ, ಇದರ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಮಹತ್ವದ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅಸಲಿ ಮುಖವನ್ನು ತೆರೆದಿಡ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಅಸಲಿ ವಿಚಾರವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅದರ ಭಾಗವಾಗಿಯೇ ಈಗ ಚಿನ್ನಯ್ಯ ಒಂದು ವೇಳೆ ಉಲ್ಟಾ ಹೊಡೆದ್ರೆ ತಿಮುರೋಡಿ ಗ್ಯಾಂಗ್ ಪ್ಲಾನ್ ಬಿ ಏನು ಮಾಡ್ಕೊಂಡಿತ್ತು ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ,
ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ತಿಮುರೋಡಿ ಗ್ಯಾಂಗ್ ನಂಬಲಿಲ್ವಾ? ಚಿನ್ನಯ್ಯ ಕೈ ಕೊಟ್ರೆ ಮುಂದೇನು ಎಂದು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿತ್ತ ಬುರುಡೆ ಗ್ಯಾಂಗ್. ಮಾಡಿಕೊಂಡ ಎಲ್ಲ ತಯಾರಿಗಳಿತ್ತಲ್ಲ, ಈ ತಯಾರಿಗಳು ಅದು ಒಂದು ವೇಳೆ ಉಲ್ಟಾ ಆಯಿತು ಅಂಥೇಳಿ ಆದರೆ ಪ್ಲಾನ್ ಬಿ ಏನು ಮಾಡಬೇಕು ಅನ್ನೋದು ರೆಡಿ ಮಾಡಿಕೊಂಡಿದ್ರು ತಿಮುರೋಡಿ ಗ್ಯಾಂಗ್. ಆ ಪ್ಲಾನ್ ಬಿ ಏನು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಿ ಪ್ಲಾನ್ ಇತ್ತಲ್ಲ, ಇದರ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಮಹತ್ವದ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅಸಲಿ ಮುಖವನ್ನು ತೆರೆದಿಡ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಅಸಲಿ ವಿಚಾರವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅದರ ಭಾಗವಾಗಿಯೇ ಈಗ ಚಿನ್ನಯ್ಯ ಒಂದು ವೇಳೆ ಉಲ್ಟಾ ಹೊಡೆದ್ರೆ ತಿಮುರೋಡಿ ಗ್ಯಾಂಗ್ ಪ್ಲಾನ್ ಬಿ ಏನು ಮಾಡ್ಕೊಂಡಿತ್ತು ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ತಿಮುರೋಡಿ ಗ್ಯಾಂಗ್ ನಂಬಲಿಲ್ವಾ? ಚಿನ್ನಯ್ಯ ಕೈ ಕೊಟ್ರೆ ಮುಂದೇನು ಎಂದು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿತ್ತ ಬುರುಡೆ ಗ್ಯಾಂಗ್. ಮಾಡಿಕೊಂಡ ಎಲ್ಲ ತಯಾರಿಗಳಿತ್ತಲ್ಲ, ಈ ತಯಾರಿಗಳು ಅದು ಒಂದು ವೇಳೆ ಉಲ್ಟಾ ಆಯಿತು ಅಂಥೇಳಿ ಆದರೆ ಪ್ಲಾನ್ ಬಿ ಏನು ಮಾಡಬೇಕು ಅನ್ನೋದು ರೆಡಿ ಮಾಡಿಕೊಂಡಿದ್ರು ತಿಮುರೋಡಿ ಗ್ಯಾಂಗ್. ಆ ಪ್ಲಾನ್ ಬಿ ಏನು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಿ ಪ್ಲಾನ್ ಇತ್ತಲ್ಲ, ಇದರ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಮಹತ್ವದ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅಸಲಿ ಮುಖವನ್ನು ತೆರೆದಿಡ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಅಸಲಿ ವಿಚಾರವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅದರ ಭಾಗವಾಗಿಯೇ ಈಗ ಚಿನ್ನಯ್ಯ ಒಂದು ವೇಳೆ ಉಲ್ಟಾ ಹೊಡೆದ್ರೆ ತಿಮುರೋಡಿ ಗ್ಯಾಂಗ್ ಪ್ಲಾನ್ ಬಿ ಏನು ಮಾಡ್ಕೊಂಡಿತ್ತು ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ತಿಮುರೋಡಿ ಗ್ಯಾಂಗ್ ನಂಬಲಿಲ್ವಾ? ಚಿನ್ನಯ್ಯ ಕೈ ಕೊಟ್ರೆ ಮುಂದೇನು ಎಂದು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿತ್ತ ಬುರುಡೆ ಗ್ಯಾಂಗ್. ಮಾಡಿಕೊಂಡ ಎಲ್ಲ ತಯಾರಿಗಳಿತ್ತಲ್ಲ, ಈ ತಯಾರಿಗಳು ಅದು ಒಂದು ವೇಳೆ ಉಲ್ಟಾ ಆಯಿತು ಅಂಥೇಳಿ ಆದರೆ ಪ್ಲಾನ್ ಬಿ ಏನು ಮಾಡಬೇಕು ಅನ್ನೋದು ರೆಡಿ ಮಾಡಿಕೊಂಡಿದ್ರು ತಿಮುರೋಡಿ ಗ್ಯಾಂಗ್. ಆ ಪ್ಲಾನ್ ಬಿ ಏನು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಿ ಪ್ಲಾನ್ ಇತ್ತಲ್ಲ, ಇದರ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಮಹತ್ವದ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅಸಲಿ ಮುಖವನ್ನು ತೆರೆದಿಡ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಅಸಲಿ ವಿಚಾರವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅದರ ಭಾಗವಾಗಿಯೇ ಈಗ ಚಿನ್ನಯ್ಯ ಒಂದು ವೇಳೆ ಉಲ್ಟಾ ಹೊಡೆದ್ರೆ ತಿಮುರೋಡಿ ಗ್ಯಾಂಗ್ ಪ್ಲಾನ್ ಬಿ ಏನು ಮಾಡ್ಕೊಂಡಿತ್ತು ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ.